ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಲಡ್ಡು ಮಾಡಿದ್ದೀನಿ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ, ಅಷ್ಟೇ ಟೇಸ್ಟಿಯಾಗೂ ಇದೆ. ಇದು ಸ್ವಲ್ಪ ಹಳೆ ಕಾಲ ಪದ್ಧತಿಯಲ್ಲಿ. ಈಗಿನ ಕಾಲದಲ್ಲಿ ಈ ಲಡ್ಡು ಯಾರು ಜಾಸ್ತಿ ಮಾಡಲ್ಲ. ತುಂಬ ಜನ ಡ್ರೈ ಫ್ರೂಟ್ಸ್ ಲಡ್ಡೆ ಮಾಡ್ತಾರೆ. ನಾನು ಡ್ರೈ ಫ್ರೂಟ್ಸ್ ಲಡ್ಡೆ ಜಾಸ್ತಿ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಈಗಲೇ ಮಾಡಿ ಕೊಡೋದು ನಮಗೆ, ಅದಕ್ಕೆ ನಮ್ಮಮ್ಮ ಜ್ಞಾಪಕ ಇವತ್ತು ಮಾಡಿದ್ದೀನಿ. ಸ್ವಲ್ಪ ಸಜ್ಜಿಗೆ, ಎಳ್ಳು, ಆಮೇಲೆ ಜೋಳ, ರಾಗಿ, ಕಡಲೆ ಬೀಜ ಎಲ್ಲ ಸಮವಾಗಿ ತಗೋಬೇಕು. ಅದಕ್ಕೆ ಸ್ವಲ್ಪ 1 ಕಪ್ ಅಷ್ಟು ಬೆಲ್ಲ, 1.5 ಕಪ್ ಹಾಕಿದ್ದೀನಿ. ನಾನು 1 ಕಪ್ ಮಾತ್ರ ಇಕ್ಕಿದ್ದೀನಿ. ಒಂದು ಪಾಲು ಇಟ್ಬಿಟ್ಟು ಫಸ್ಟು ಕಡಲೆ ಬೀಜ ಚೆನ್ನಾಗಿ ಹುರ್ಕೊಳ್ಳೋಣ. ಗೋಲ್ಡನ್ ಕಲರ್ ಬರೋ ಥರ ಹುರ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಮೊದಲೆಲ್ಲ ಇದೇ ಥರನೇ ಲಡ್ಡು ಮಾಡೋರು ಊರ್ ಕಡೆ ಎಲ್ಲ. ತುಂಬಾನೇ ಅಂದರೆ ತುಂಬಾನೇ ಟೇಸ್ಟ್ ಇರೋದು. ಅದು ಈ ಆಷಾಢದಲ್ಲಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗಾಳಿಗೆ ಒಂದು ಲಡ್ಡು ತಿಂದರೆ ಸಾಕು. ಕಡಲೆ ಬೀಜ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಜೋಳ ಹಾಕೋಬೇಕು. ಜೋಳನು ಚೆನ್ನಾಗಿ ಹುರಿಬೇಕು, ಎಲ್ಲ ರೆಡ್ ಕಲರ್ ಆಗಬೇಕು. ಆ ಥರ ಹುರಿಬೇಕು. ತುಂಬ ಹುರಿದ್ರೆ ಜೋಳ ಎಲ್ಲ ಚಿಟ್ಲುತ್ತೆ ಮೇಲೆ ಎಲ್ಲ ಆಲ್ರೆಡಿ ಸ್ವಲ್ಪ ಚಿಟ್ಲಿದೆ, ಎಲ್ಲ ವೈಟ್ ಕಲರ್ ಆಗಿದೆ. ಒಂದು ಬಾಯಿಗೆ ಹಾಕೊಂಡು ನೋಡ್ರಿ, ಅವಾಗೆ ಬೈದಿರೋ ಹಸಿ ಸ್ಮೆಲ್ ಎಲ್ಲ ಹೋಗಿರುತ್ತೆ. ಹಸಿ ಸ್ಮೆಲ್ ಬರಲೇಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅವೆಲ್ಲ ಹಂಗೆ ಹೊಡೆಯುತ್ತೆ ವೈಟಾಗೆ ಜೋಳ. ಅದಕ್ಕೋಸ್ಕರ ತೆಗಿತಾ ಇದ್ದೀನಿ. ಜೋಳ ಬಿಸಿ ಮಾಡಿದ ತಕ್ಷಣ ಮತ್ತೆ ಹಂಗೆ ಪ್ಯಾನ್ ಇಟ್ಕೊಬಿಟ್ಟು ಅದಕ್ಕೆ ಸಜ್ಜಿಗೆ ಹಾಕ್ಕೋಬೇಕು. ಸಜ್ಜಿಗೆನು ಸೇಮು ಜೋಳ ಹೆಂಗೆ ಹುರ್ಕೊಂಡಿದ್ದೀವೋ ಹಂಗೆ ಹುರ್ಕೋಬೇಕು. ಅದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು. ಅದೇ ಥರನೇ ಹುರಿಬೇಕು. ಸ್ಟವ್ ಯಾವತ್ತೇ ಆದರೂ ಲೋ ಫ್ಲೇಮಲ್ಲೇ ಇಟ್ಬೇಕು, ಫಾಸ್ಟಾಗಿ ಇಟ್ಕೋಬಾರ್ದು. ಫಾಸ್ಟಾಗಿ ಇಟ್ಕೊಂಡ್ರೆ ಕಪ್ಪಗಾಗುತ್ತೆ. ನೋಡು ಅದೇ ಥರನೇ ಹುರಿ ಒಂದು ಬಾಯಿಗೆ ಹಾಕ್ಕೊಂಡು ನೋಡ್ಬಿಡಿ, ಹಸಿ ಸ್ಮೆಲ್ ಹೋಗಿರುತ್ತೆ ಅಂದರೆ ಅವಾಗ ಚೆನ್ನಾಗಿ ಹುರಿದಿದೆ ಅಂತ ಲೆಕ್ಕ. ಎಲ್ಲ ಗೋಲ್ಡನ್ ಕಲರ್ ಆಯ್ತಲ್ಲ, ಅದು ತೆಗೆದು ಸೈಡಿಗೆ ತಗೊಂಡ್ಬಿಡೋಣ. ಸ್ವಲ್ಪ ಅದನ್ನು ತಣ್ಣಗೆ ಹಾಕಿ ಬಿಡೋಣ. ಆಮೇಲೆ ರಾಗಿ ಹಾಕ್ಕೋಬೇಕು. ರಾಗಿನೂ ಸೇಮ್ ಜೋಳ ಎಷ್ಟು ಅಷ್ಟೇ ತಗೊಂಡಿದ್ದೀನಲ್ಲ, ರಾಗಿನೂ ಚೆನ್ನಾಗಿ ಹುರ್ಕೋಬೇಕು. ರಾಗಿನೂ ಹುರಿದಷ್ಟು ಅದು ಒಂಥರ ಗೋಲ್ಡನ್ ಕಲರ್ ಬರುತ್ತೆ. ರಾಗಿನೂ ಎಷ್ಟು ಚೆನ್ನಾಗಿ ಹುರಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ರಾಗಿನೂ ಹುರಿದ್ಬಿಟ್ಟು ಅದೇ ಒಂದು ಪ್ಯಾನಿಗೆ ತಗೊಂಡ್ಬಿಡೋಣ. ಲಾಸ್ಟಲ್ಲಿ ಎಳ್ಳು ಇರುತ್ತಲ್ಲ, ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು. ಎಳ್ಳು ಹುರಿಯೋವಾಗೆ ಗೊತ್ತಾಗುತ್ತೆ, ಅದು ಸೌಂಡ್ ಬರುತ್ತೆ ಚಟ್ ಅಂತ. ಅದು ನೀಟಾಗಿ ಗೋಲ್ಡನ್ ಕಲರ್ ಬರೋ ಥರ ಹುರ್ಕೊಬಿಟ್ಟು ಅರ್ಧ ಎಳ್ಳು ತೆಗ್ದಿದ್ದೀನಿ ನಾನು. ಅರ್ಧ ಎಳ್ಳು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಎಲ್ಲ ಫುಲ್ಲು ಮಿಕ್ಸ್ ಮಾಡಿಬಿಡ್ತೀನಿ. ಕಡಲೆ ಬೀಜ, ಎಳ್ಳು, ರಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಮಿಕ್ಸಿ ಜಾಗ ತಗೊಬಿಟ್ಟು ಮಿಕ್ಸಿಗೆ ಹಾಕ್ಕೊಬಿಡೋಣ. ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಬಿಡೋಣ. ಎಲ್ಲ ಹಾಕ್ಕೊಬಿಟ್ಟು ಒಂದ್ಸತಿ ಜಲ್ದಿ ಹಿಡಿಯೋದಿದ್ರೆ ಒಂದ್ಸತಿ ಜಲ್ದಿ ಹಿಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಿಕ್ಸಿ ಅಲ್ಲೆಲ್ಲ ರವೆ ಬೀಳುತ್ತೆ. ರಾಗಿ ಮಿಷಿನಲ್ಲಾದರೆ ಜಲ್ದಿ ಹಿಡಿಯೋಂಗಿಲ್ಲ, ಚೆನ್ನಾಗಿ ಬರುತ್ತೆ ಅದು. ಒಂದೇ ಸತಿ ಮಿಕ್ಸಿಯಲ್ಲಿ ಹಂಗೆ ಒಂದೇ ಸತಿ ಹಾಕೋಕ್ಕಾಗಲ್ಲ. ಒಂದ್ಸತಿ ಜಲ್ದಿ ಹಿಡಿದ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಹಾಕಿದ್ರೆ ಸಾಕು, ನುಣ್ಣಗಾಗಿರುತ್ತೆ. ನೋಡ್ದಾ, ಅದೇ ಥರ ನಾನು ಎಲ್ಲ ಮಿಕ್ಸಿಗೆ ಹಾಕಿ ಜಲ್ದಿ ಹಿಡ್ದು ಇಟ್ಕೊಂಡಿದ್ದೀನಿ. ಅದೆಲ್ಲ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಅದೆಲ್ಲ ಸೇರಿ ಅಷ್ಟಾಗಿದೆ. ಆಮೇಲೆ ಉಳಿದಿರೋ ಎಳ್ಳೆಲ್ಲ ಅದಕ್ಕೆ ಹಾಕಿ ಬಿಸಿ ಎಲ್ಲ ಫುಲ್ಲು ಕಲಿಸ್ಬಿಡೋಣ. ಸ್ವಲ್ಪ ಎಳ್ಳು ಸೈಡಿಗೆ ತೆಗೆದ್ರೆ ಚೆನ್ನಾಗಿರುತ್ತೆ. ಕಡಲೆ ಬೀಜನೂ ಸೈಡಿಗೆ ತೆಗೆದ್ರೆ ಚೆನ್ನಾಗಿರುತ್ತೆ. ನಾನು ತೆಗ್ದಿಲ್ಲ, ಎಲ್ಲ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಎಷ್ಟು ಬೇಕು, 1.5 ಕಪ್ ಅಷ್ಟು ಬೇಕು ಬೆಲ್ಲ. 1-2 ಕಪ್ ಅಷ್ಟು ಹಾಕ್ಕೊಬಿಡೋಣ. ಸ್ವಲ್ಪ ನೀರು ಹಾಕೊಳ್ಳೋಣ, ಜಾಸ್ತಿ ಬೇಡ ನೀರು. ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಬಿಡಬೇಕು. ಬೆಲ್ಲ ಕರಗಿದ್ಮೇಲೆ ಒಂದು ಕಾಫಿ ಸೋಸ್ತೀವಲ್ಲ ನಾವು, ಕಾಫಿ ಜಾಗ ಆ ಥರ ತಗೊಂಡು ಸೋಸಬೇಕು. ಯಾಕಂದರೆ ಬೆಲ್ಲ ಅಲ್ಲಿ ಸ್ವಲ್ಪ ಏನೇನಿರುತ್ತೋ ಎಲ್ಲ ಹೋಗ್ಬಿಡುತ್ತೆ ಸೈಡ್ಗೆ. ಅವಾಗ ಒಂದು ಪ್ಲೇಟಲ್ಲಿ ನೀರು ತಗೊಂಡು ತಟ್ಟೆಗೆ ಹಾಕ್ಕೋಬೇಕು. ಯಾವತ್ತೇ ಆದರೂ ಲಡ್ಡು ಪಾಕು ಗಟ್ಟಿನೂ ಆಗಬಾರ್ದು, ಹಂಗಂದ್ರೆ ತುಂಬ ನೀರೂ ಆಗಬಾರ್ದು. ಸುಮ್ಮನೆ ನೀರಲ್ಲಿ ಮುಳುಗೋ ಥರ ಇರಬೇಕು. ಆವಾಗೆ ಲಡ್ಡು ಚೆನ್ನಾಗಿರುತ್ತೆ, ತಿನ್ನಾಗೆ ಗಟ್ಟಿ ಆಗಲ್ಲ. ಎಲ್ಲ ಸೈಡ್ಗೆ ಹಾಕ್ಕೊಬಿಟ್ಟು ಸೌಟ್ ತಗೊಂಡು ಸ್ವಲ್ಪ ಸ್ವಲ್ಪ ಪಾಕು ಹಾಕ್ಕೋಬೇಕು. ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕ್ಕೋಬಾರ್ದು, ಗಟ್ಟಿ ಆಗಿಬಿಡುತ್ತೆ. ಸೌಟಲ್ಲಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಹಂಗೆ ಕಲಸಿ ಚಿಕ್ಕದಾಗಿ ಲಡ್ಡು ಮಾಡ್ಕೋಬೇಕು. ಪಾಕು ಮಾತ್ರ ಸ್ಟವ್ ಮೇಲೆ ನಿಕ್ಕಿ ಸ್ವಲ್ಪ ಸಣ್ಣ ಲೋ ಫ್ಲೇಮಲ್ಲಿ ಇಕ್ಬೇಕು, ಇಲ್ಲಾಂದರೆ ಪಾಕು ತುಂಬ ಗಟ್ಟಿ ಆಗುತ್ತೆ. ಸ್ವಲ್ಪ ಕೈಗೆ ಬೆಣ್ಣೆ ಹಾಕ್ಕೊಬಿಡೋಣ. ಬೆಣ್ಣೆ ಆದರೂ ಪರವಾಗಿಲ್ಲ, ತುಪ್ಪ ಆದರೂ ಪರವಾಗಿಲ್ಲ. ಹಾಕ್ಕೊಂಡು ಚಿಕ್ಕದಾಗಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು ಉಂಡೆ ಕಟ್ಕೊಳ್ಳಿ. ಸ್ವಲ್ಪ ಆರಿದ್ರೆ ಮತ್ತೆ ಉಂಡೆ ಕಟ್ಟೋಕ್ಕಾಗಲ್ಲ. ಪಾಕು ಸ್ವಲ್ಪ ಬಿಸಿ ಇದ್ದಾಗೇ ಉಂಡೆ ಕಟ್ಟಿ ಸೈಡ್ಗೆ ಇಡಬೇಕು. ನೋಡ್ದಾ, ಆ ಥರ ಎಲ್ಲ
ಉಂಡೆ ಕಟ್ಟಿ ಸೈಡ್ ಇಟ್ಕೋಬೇಕು. ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಬಿಟ್ಟು ಉಂಡೆ ಕಟ್ಟಬೇಕು, ಆವಾಗ ಚೆನ್ನಾಗಿರುತ್ತೆ. ಒಂದೇ ಕೈಯಲ್ಲಿ ಕಟ್ಟಿದ್ರೆ ಮೆಜರ್ಮೆಂಟ್ ಚೆನ್ನಾಗಿ ಸಿಗುತ್ತೆ. 2 ಕೈಲಿ ಇದ್ರೆ ಸ್ವಲ್ಪ ಮೆಜರ್ಮೆಂಟ್ ಸಿಗಲ್ಲ, ಒಂದು ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು ಹಂಗಾಗುತ್ತೆ. ನೋಡ್ದಾ ಚೆನ್ನಾಗಿದೆಯಲ್ಲ, ಇದೇ ತರ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅಂದ್ರೆ ನಾವು ಚಿಕ್ಕ ಮಕ್ಳು ಜಾಸ್ತಿ ಇದೇ ಮಾಡೋರು ಲಡ್ಡು. ಇವಾಗ ಆಷಾಢ ಬಂದ್ರೆ ಗಾಳಿ ಕಾಲಲ್ಲಿ ಜಾಸ್ತಿ ಇದೆ ನಾವು ತಿಂತಾ ಇದ್ದು. ಅಷ್ಟೊಂದು ಚೆನ್ನಾಗಿರುತ್ತೆ ಇದು. ತಿಂದ್ರೆ ಮನೆ ಅಷ್ಟೊಂದು ಗಟ್ಟಿ ಮುಟ್ಟಿಯಾಗನೇ ಇರ್ತೀವಿ. ನೋಡಿ ಮಾಡಿದ್ಮೇಲೆ ನೋಡ್ದಾ, ಒಂದ್ ತಿಂಗ್ಳು ಇಟ್ಟಿದ್ರು ಕೆಟ್ಟೋಗಲ್ಲ, ಯಾಕಂದ್ರೆ ಬೆಲ್ಲ ಪಾಕ್ ಹಿಡ್ದಿದೀವಲ್ಲ ಅದಕ್ಕೆ. ಪಾಕ್ ಇಲ್ಲಂದ್ರೆ ಒಂದು ವಾರದಲ್ಲಿ ಖಾಲಿ ಆಗುತ್ತೆ. ನಾನು ಪಾಕ್ ಹಿಡ್ದಿದ್ದೀನಿ, ನಮ್ಮ ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತ. ಬಾಯ್ ಫ್ರೆಂಡ್ಸ್.